ಮದುವೆಗಳ ಸೇತುವೆ ನಿಮ್ಮ ರಕ್ಷಿತಾ ಪ್ರೇಮ್. ನಿಮ್ಮ ಮನೆ ಮದುವೆ ಕಾರ್ಯಕ್ರಮ ಸ್ವಯಂವರಕ್ಕೆ ನಿಮ್ಗೆಲ್ಲಾದ್ರೂ ಸ್ವಾಗತ. 17ನೇ ವಾರದ 3ನೇ ದಿವಸ ಇವತ್ತು ಬುಧವಾರ. ಎಕ್ಸೈಟಿಂಗ್ ಎಪಿಸೋಡ್, ಮೈ ಫೇವ್ರೆಟ್ ಡೇ ಆಫ್ ದ ವೀಕ್. ಎಲ್ಲರಿಗೂ ಗೊತ್ತಿದ್ದ ಹಾಗೆ ನೆರಳು ಅನ್ನೋದು ನಮ್ ಗುಣ ಇದ್ದಂಗೆ, ಸಂಗಾತಿ ಅನ್ನೋದು ಬೆಳಕಿದ್ದಂಗೆ. ಒಳ್ಳೆ ಬೆಳಕಿದ್ರೆ ಮಾತ್ರ ನಮ್ ನೆರಳು ನಮ್ಗೆ ಸ್ಪಷ್ಟವಾಗಿ ಕಾಣ್ತದೆ ಅಲ್ವಾ? ಸೊ ಲೈಫ್ ಪಾರ್ಟ್ನರ್ ಅನ್ನೋದು ಒಂದು ಒಳ್ಳೆ ಬೆಳಕಿರೋ ತರ ಇರ್ತದೆ. ಒಳ್ಳೆ ಬೆಳಕಿದ್ರೆ ಮಾತ್ರ ನಮ್ ಲೈಫ್ ಒಂದ್ ಒಳ್ಳೆ ಗುಣ ಇರುತ್ತೆ ಅಂಡ್ ಒಂದ್ ಒಳ್ಳೆ ಡೈರೆಕ್ಷನ್ ತಗೊಳುತ್ತೆ. ಸೊ ಟು ಬಿಗಿನ್ ವಿತ್, ಫಸ್ಟ್ ಲೆಟ್ಸ್ ಇನ್ವೈಟ್ ದ ಗರ್ಲ್. ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ. ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ರೆ ಇವತ್ತು? ಸೊ ಇವತ್ತು ನಮ್ಮ ಹುಡುಗರು ನಿಮ್ಗೋಸ್ಕರ ಟಾಸ್ಕ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಹೇಗ್ ಪರ್ಫಾರ್ಮ್ ಮಾಡ್ತಾರೆ, ಏನ್ ಟಾಸ್ಕ್ ಅಂತ ಆಮೇಲೆ ತಿಳಿಸ್ತೀನಿ. ಬಟ್ ಈ 2 ಡೇ ಎಕ್ಸ್ಪೀರಿಯನ್ಸ್ ಸ್ವಯಂವರದಲ್ಲಿ ನಿಜ ಹೇಗಿತ್ತು? ಚೆನ್ನಾಗಿತ್ತು. ಸ್ವಲ್ಪ ತಿಳ್ಕೊಂಡಿದ್ದೇನೆ. ಓಕೆ, ತಿಳ್ಕೊಬೇಕು ಅಂತ ಕೇಳಿಸ್ತಿದ್ದೇನೆ. ಓಕೆ, ಸೂಪರ್. ಹುಡುಗರಿಗೂ ಕಲ್ತ್ಬೇಡ. ಓಕೆ, ಫೈನಲಿ ಲೆಟ್ಸ್ ಇನ್ವೈಟ್ ಆ ಬಾಯ್ಸ್. ಮೊದಲನೇದಾಗಿ ನಿಮ್ಮ 3 ಜನರಿಗೆ ಸ್ವಯಂವರಕ್ಕೆ ಸ್ವಾಗತ. ಫಸ್ಟ್ ಆಫ್ ಆಲ್, ಇವತ್ತು ನಾನು ಒಂದು ನೋಟಿಸ್ ಮಾಡ್ತಾ ಇದ್ದೀನಿ, ಅವಿನಾಶ್ ಅವರಿಲ್ಲ. ಅಂಡ್ ನನಗೆ ನನ್ನ ಟೀಮ್ಗೆ ರೀಸನ್ ಏನು ಅಂತ ಗೊತ್ತಿಲ್ಲ. ಓಕೆ, ಫಸ್ಟ್ ನಾನು ಕವಿತನ್ ಕೇಳ್ತೀನಿ. ಖಂಡಿತವಾಗಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಗೂ ಗೊತ್ತಿರಲ್ಲ ಅವ್ರು ಏನಕ್ಕೆ ಬಂದಿಲ್ಲ ಅಂತ. ಬಟ್ ನಿಮ್ಗೆ ಹೇಗೆ ಅನ್ಸ್ತಾ ಇದೆ? ಯಾಕೆ ಬರ್ಲಿಲ್ಲ ಅಂತೇಳಿ ನನಗೂ ರೀಸನ್ ಗೊತ್ತಿಲ್ಲ. ತಿಳ್ಕೋಬೇಕು ಅಂತ ಅನಿಸ್ತಾ ಇದೆ. ನನ್ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ? ನಾನು ಒಂದು ಮೆಸೇಜ್ ಕೊಡ್ಬೇಕು ಅವಿನಾಶ್ಗೆ. ಫಸ್ಟ್ ಆಫ್ ಆಲ್ ಅವಿನಾಶ್, ಒಂದು ಕ್ಲಾರಿಟಿಯಿಂದ ಒಂದು ಒಳ್ಳೆ ಮನಸ್ಸಿಂದ ಯಾವತ್ತೂ ಒಂದು ಶೋಕ್ ಬರ್ಬೇಕು. ಮಸ್ತ್ ಅಲ್ಲ, ಬಟ್ ಅಟ್ಲೀಸ್ಟ್ ಹೋಗುವಾಗ ಅಟ್ಲೀಸ್ಟ್ ಹೇಳ್ಬಿಟ್ಟು ಹೋಗ್ಬೇಕು. ಒಂದ್ಸರಿ ಬಂದ್ಮೇಲೆ ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್ ದಟ್ ನೀವು ಸೈನ್ ಔಟ್ ಆಗುವಾಗ ಇಲ್ಲ ನೀವು ಹೋಗುವಾಗ ವಾಪಸ್ ಮನೆಗೆ ಹೇಳ್ಬಿಟ್ಟು ಹೋಗೋದು ತುಂಬಾ ಮುಖ್ಯ. ಅಲ್ಲಿ ಇಲ್ಲ ಅಂದ್ರೆ ಐ ಡೋಂಟ್ ಥಿಂಕ್ ಯಾರಿಗೂ ಒಂದು ರೈಟ್ ಇಲ್ಲ ಈ ಶೋ ಬರಕ್ಕೆ. ಅಂಡ್ ಈ ಶೋಗೆ ಲೈಕ್ ಐ ಸೆಡ್ ಇಟ್ಸ್ ವೆರಿ ಸೀರಿಯಸ್ ಶೋ. ಪ್ರಾಬ್ಲಿ ಅವ್ರು ಜೋಕ್ ಆಡಕ್ಕೆ ಇಲ್ಲ ಅವ್ರು ಟೈಮ್ ಪಾಸ್ ಮಾಡಕ್ಕೆ ಒಂದ್ ದಿವಸ ಕೆಲಸ ಇರ್ಲಿಲ್ಲ, ನನ್ಗೆ ತುಂಬಾ ಟೈಮ್ ಇತ್ತು ಕೈಯಲ್ಲಿ ಅಂತ ಬರೋದು ಇಟ್ಸ್ ವೆರಿ ರಾಂಗ್. ಸೊ ಅವಿನಾಶ್, ಪ್ಲೀಸ್ ಕೀಪ್ ದಟ್ ಇನ್ ಮೈಂಡ್. Anyway, let's move on. ಅದ್ರ ಬಗ್ಗೆ ಜಾಸ್ತಿ ಮಾತಾಡಿ ಐ ಡೋಂಟ್ ಥಿಂಕ್ ದೇರ್ ಎನಿ ಪಾಯಿಂಟ್. ಬಟ್ ಇವತ್ತಿನ ಸಂಚಿಕೆಯಲ್ಲಿ ಟಾಸ್ಕ್, ಓಕೆ, ಟಾಸ್ಕ್ ಪರ್ಫಾರ್ಮ್ ಮಾಡ್ತೀರಾ. ಟಾಸ್ಕ್ ಮುಂಚೆ, ಟಾಸ್ಕ್ ಏನು ಅಂತೆಲ್ಲ ಹೇಳಕ್ ಮುಂಚೆ, ನಿಮಗೆಲ್ಲ ಕಳ್ಸೋದ್ ಮುಂಚೆ ಕ್ವೆಶ್ಚನ್ ಆನ್ಸರ್. ಓಕೆ, ಮೈ ಫಸ್ಟ್ ಕ್ವೆಶ್ಚನ್. ನಮ್ಮ ಫ್ಯಾಮಿಲಿದಲ್ಲಿ ಬಹಳಷ್ಟು ಜನ ನೋಡಿದ್ದೀನಿ ನಾನು. ಫ್ಯಾಮಿಲಿದಲ್ಲಿ ಮದುವೆ ಆಗ್ತಾರೆ ಗೊತ್ತಾ ನಿಮ್ಗೆ? ಅತ್ತೆ ಮಕ್ಕಳು, ಅಕ್ಕನ ಮಗಳು, ಈ ತರ ಬಹಳಷ್ಟು ಜನ ಮದುವೆ ಆಗ್ತಾರೆ. ಸೊ ನಿಮ್ಗೇನ್ ಅನ್ಸುತ್ತೆ, ಆ ತರ ಸಂಬಂಧದಲ್ಲಿ ಮದುವೆ ಆಗೋದು ಒಳ್ಳೇದಾ ಇಲ್ಲ ಬೇರೆ ಕಡೆ ಸಂಬಂಧ ಹುಡುಕಿ ಮದುವೆ ಆಗೋದು ಒಳ್ಳೇದಾ? ಮಂಜುನಾಥ್, ಬೇರೆ ಕಡೆ ಹುಡುಕಿ ಮಾಡೋದು. ಯಾಕೆ? ಯಾಕೆಂದ್ರೆ ನಾನು ಕೆಲವೊಂದು ಇದ್ರಲ್ಲಿ ನೋಡಿರೋ ಹಾಗೆ ಹೊಸ ಅಂಬರೀಶ್ ಅವ್ರ ಫಿಲಮ್ ಬಂದಿದೆ. ಅಕ್ಕನ ಮಕ್ಕಳನ್ನ ಮದುವೆ ಆದ್ರೆ ಅಥವಾ ರಿಲೇಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಆ ಫಿಲಮ್ ತೋರಿಸಿದ್ದಾರೆ. ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ಫ್ಯಾಮಿಲಿ ಕೂಡ ರಿಜೆಕ್ಟ್ ಆಗಿದ್ದಾರೆ. ಫಿಲ್ಮ್ಸ್ ಸ್ವಲ್ಪ ಎಜುಕೇಶನ್ ಕೊಡುತ್ತೆ ಅಂತ ಆಯ್ತು. ಓಕೆ, ಪ್ರಕಾಶ್. ಬೇರೆ ಕಡೆ ನೋಡಿ ಮದುವೆ ಆಗೋದು ಒಳ್ಳೇದು ಅನ್ಸುತ್ತೆ. ಯಾಕೆಂದ್ರೆ ಒಂದು ಹೊಸ ರಿಲೇಶನ್ಶಿಪ್ ಆಗುತ್ತೆ, ಒಂದು ನಮ್ಮ ಕುಟುಂಬಕ್ಕೆ ಒಂದು ರಿಲೇಶನ್ಶಿಪ್ ಹ್ಯಾಡ್ ಆಗುತ್ತೆ. ಸೊ ಸೆಕೆಂಡ್ ಒಂದು ಏನಪ್ಪ ಅಂದ್ರೆ ಅಕ್ಕನ ಮಕ್ಕಳು ಅಥವಾ ಅತ್ತೆ ಮಕ್ಕಳು ಅಂದ್ರೆ ಒಟ್ಟಿಗೆ ಬೆಳೆದಿರ್ತೀವಿ. ಸೊ ಆತರ ಕೆಲವೊಂದು ಸಂದರ್ಭದಲ್ಲಿ ಅಥವಾ ಫೀಸ್ ಬರದೇ ಇರ್ಬೋದು. ಅಕಸ್ಮಾತ್ ಮನೆಯಲ್ಲಿ ಫೋರ್ಸ್ ಮಾಡಿ ಏನಾದ್ರು ಏನೋ ಈ ಹುಡುಗಿ ಇಲ್ಲೇ ಹುಟ್ಟು ಬೆಳೆದಿದ್ದಾಳೆ, ನಮ್ಮ ಮನೆಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ ಅವಳು ಅಂತ ಏನಾದ್ರು ತುಂಬಾ ಮನೆ ಕಡೆ ಫೋರ್ಸ್ ಮಾಡಿದ್ರೆ ಅವಾಗ ಕನ್ವಿನ್ಸ್ ಮಾಡಿ ಹೇಳ್ಬೇಕಾಗ್ತದೆ ಇನ್ ಫ್ಯೂಚರ್ ಏನ್ ಪ್ರಾಬ್ಲಮ್ ಆಗುತ್ತೆ, ಮಕ್ಕಳಿಗೆ ಯಾಕಂದ್ರೆ ಅವ್ರು ಗೊತ್ತಿಲ್ಲದೆ ನಾವು ಸಪೋಸ್ ಮಾತ್ರ ಮಾಡ್ಬೋದು. ಸೊ ಅವಾಗ ನಾವು ಕಿವಿ ಸೊ ಈಗ ಈಗ ಆಗ್ಬೋದು ಅಥವಾ ಅದರಿಂದ ಈ ತರ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಬೇರೆ ಕಡೆ ಸರಿ, ಕರೆಕ್ಟ್ ಮಂಜುನಾಥ್ ಹೇಳಿದ್ದು ಕರೆಕ್ಟೇ. ಬಟ್ ಒಂದಿಷ್ಟು ಕಂಡೀಷನ್ಸ್ ಅಲ್ಲಿ ಆಗ್ತಾ ಇದಾರಲ್ವಾ ಇನ್ನ? ಹೌದು, ನಾನು ನೋಡಿದ್ದೀನಿ. ಬಟ್ ನಿಮ್ಗೆ ಸರಿ ಅನ್ಸುತ್ತಾ ಇದು? ಸರಿ ಅಂತೂ ಅಲ್ಲ. ಆಕ್ಚುಲಿ ಹೆರಿಡಿಟಿ ಬ್ಲಡ್ ರಿಲೇಷನ್ಸ್ ಎಲ್ಲ ಏನಿರುತ್ತಲ್ಲ, ಆಲ್ಮೋಸ್ಟ್ ಆಲ್ ಇನ್ ಫ್ಯೂಚರ್ ಜನರೇಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಬಟ್ ಒಂದಿಷ್ಟು ಕ್ರಿಟಿಕಲ್ ಕಂಡೀಷನ್ಸ್ ಅಲ್ಲಿ ಸೆಂಟಿಮೆಂಟ್ ಅಲ್ಲಿ ಬಂದಾಗ ಆಗಿದ್ದಾರೆ
ಶುದ್ಧ ಇರುತ್ತೆ, ಎಲ್ಲರ ಪರಿಚಯ ಆಗತ್ತೆ ನಮ್ಗೆ. ನಾವು ನಮ್ಮ ರಿಲೇಷನ್ಸ್ ಅಂದ್ರೆ ನಮ್ಮ ಸುತ್ತಮುತ್ತ ಊರುಗಳೆಲ್ಲ ಇರ್ತಾರೆ. ಬೇರೆ ಕಡೆಯಿಂದ ಸಂಬಂಧ ಮಾಡಿದ್ರೆ ದೂರದ ಊರುಗಳಿಗೆಲ್ಲ ಹೋಗ್ಬೋದು, ಅಲ್ಲಿಯ ಪ್ಲೇಸ್ಗಳನ್ನ ನೋಡ್ಬೋದು. ಅಲ್ಲಿ ಜನರ ಜೊತೆ ಕಮ್ಯುನಿಕೇಶನ್ ಮಾಡಿದಾಗ ನಮ್ಮ ಒಳ್ಳೆ ರೀತಿ ನಾವು ಬೆಳವಣಿಗೆ ಬೆಳೀತೇವೆ. ಪರ್ಸನಲ್ ಒಪಿನಿಯನ್ ಫ್ಯಾಮಿಲಿಯಲ್ಲಿ ಖಂಡಿತವಾಗ್ಲೂ ಮದುವೆ ಆಗೋದು ಇದು ಟೋಟಲ್ ನೋ ಅನ್ಸುತ್ತೆ ನನಗೆ. ಬಿಕಾಸ್ ಬಹಳಷ್ಟು ಪ್ರಾಬ್ಲಮ್ ಮುಂದೆ ಬರುತ್ತೆ ಅಂಡ್ ನಮ್ಗೆಲ್ಲ ಮಕ್ಕಳು ಬರ್ಬೋದು. ಸೊ ದಟ್ ಡೆಫಿನೆಟ್ ನೋ. ಎನಿವೆ, ಕ್ವೆಶ್ಚನ್ ಆನ್ಸರ್ ಮುಗೀತು. ಮುಂದೆ ಟಾಸ್ಕ್. ಎಸ್, ಇದೊಂದು ಸ್ಪೆಷಲ್ ಟಾಸ್ಕ್. ಓಕೆ, ಈ ಸ್ಪೆಷಲ್ ಟಾಸ್ಕ್ ನೀವು ಪರ್ಫಾರ್ಮ್ ಮಾಡೋದು ಸ್ಪೆಷಲ್ ಮಕ್ಕಳ ಜೊತೆ. ಸೊ ನೀವು ಒಂದು ಜಾಗಕ್ಕೆ ಹೋಗಿ ವೆದರ್ ಸ್ಪೆಷಲ್ ಚಿಲ್ಡ್ರನ್ ಅಲ್ಲಿ ಹೋಗಿ ಅಲ್ಲಿ ಈ ಮಕ್ಕಳಿಗೆ ನೀವು ಎಂಟರ್ಟೈನ್ ಮಾಡ್ಬೇಕು. ಅವ್ರ ಜೊತೆ ಒಂದ್ ಪೂರ್ತಿ ದಿವಸ ನೀವು ಸ್ಪೆಂಡ್ ಮಾಡ್ಬೇಕು, ಕಾಲ ಕಳಿಬೇಕು. ಅಂಡ್ ಅವ್ರ ಜೊತೆ ಏನಾದ್ರೂ ಒಂದು ಟಾಸ್ಕ್ ಮಾಡಿ, ಪೇಂಟಿಂಗ್ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಆ ತರ ಯಾವ್ದಾದ್ರು ಗಿಫ್ಟ್ ನೀವು ಅವ್ರ ಜೊತೆ ಕೂತ್ಕೊಂಡು ಅವ್ರ ಜೊತೆ ಮಾಡಿ ನೀವು ನಮ್ಮ ಹುಡುಗಿಗೆ ಪ್ರೆಸೆಂಟ್ ಮಾಡ್ಬೇಕು. ಓಕೆ, ದಿಸ್ ಇಸ್ ವೆರಿ ಸ್ಪೆಷಲ್ ಟಾಸ್ಕ್. ಇಮೋಷನಲಿ, ಸೆಂಟಿಮೆಂಟಲಿ ನೀವು ಈ ಮಕ್ಳಿಗೆ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ಪ್ರಾಬಬ್ಲಿ ಒಂದು ದೊಡ್ಡ ಟಾಸ್ಕ್ ಇರ್ಬೋದು. ಯಾ ವೆಲ್, ಟಾಸ್ಕ್ ಚೆನ್ನಾಗಿದೆ, ಹುಡುಗರಿಗಾಗಿದೆ. ಕಳ್ಸ್ಬೇಡ ಟಾಸ್ಕ್ ಪರ್ಫಾರ್ಮ್ ಮಾಡಕ್ಕೆ, ಕಳ್ಸ್ಬೇಡ. ಓಕೆ, ಫಸ್ಟ್ ಆಫ್ ಆಲ್ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಚೆನ್ನಾಗಿ ಎಂಟರ್ಟೈನ್ ಮಾಡಿ ಮಕ್ಕಳಿಗೆ. ನೀವು ಖುಷಿ ಪಟ್ಟು ವಾಪಸ್ ಬನ್ನಿ. ಅಂಡ್ ಲೆಟ್ಸ್ ಸಿ ಮುಂದೆ ನೀವೆಲ್ಲ ಹೇಗೆ ಟಾಸ್ಕ್ ಪರ್ಫಾರ್ಮ್ ಮಾಡ್ತೀರಾ, ಈ ಒನ್ ಡೇ ಹೇಗೆ ಸ್ಪೆಂಡ್ ಮಾಡ್ತೀರಾ ಮಕ್ಕಳ ಜೊತೆ. ಲೆಟ್ಸ್ ಸಿ ಲೇಟರ್. ಸೊ ನಾವು ಆಲ್ ದಿ ಬೆಸ್ಟ್. ಅಂಡ್ ಯುವರ್ ವೆರಿ. ನೀವು ಆಲ್ ದಿ ಬೆಸ್ಟ್ ಅನ್ನೋದು.